ನಮಸ್ಕಾರ. ಸಿಎಂ ಕುರ್ಚಿಗೆ ಕುತ್ತು ಜನರಿಗೆ ಕಾದಿದೆ ಆಪತ್ತು. ಕೋಡಿಮಠದ ಶ್ರೀಗಳು ಹೇಳಿದ್ದೇನು, ಆಗಿದ್ದೇನು, ನಿಜವಾದದ್ದು ಯಾವುದು, ಸುಳ್ಳಾಗಿದ್ದು ಯಾವುದು? ಇದುವೇ ಹೊತ್ತಿನ ವಿಶೇಷ ಭವಿಷ್ಯದ ಸತ್ಯ. ನಾನು ಗೌರೀಶ್ ಅಕ್ಕಿ. ತಮ್ಮ ಭವಿಷ್ಯವನ್ನೇ ರೂಪಿಸಿಕೊಳ್ಳಲಾಗದೆ ಬೇರೆಯವರ ಭವಿಷ್ಯ ನುಡಿಯುವ ಢೋಂಗಿ ಭವಿಷ್ಯಕಾರರಿಗೆ ನಮ್ಮ ನಾಡಿನಲ್ಲಿ ಯಾವತ್ತೂ ಕೊರತೆ ಇರಲಿಲ್ಲ. ಹಾದಿ ಬೀದಿಯಲ್ಲಿ ಇಂಥವರು ಸಿಗ್ತಾರೆ. ಹಲವು ವಿಷಯಗಳ ಬಗ್ಗೆ ಭವಿಷ್ಯ ನುಡಿದು ತಮ್ಮತ್ತ ಆಕರ್ಷಿಸುವ, ಭಯ ಹುಟ್ಟಿಸುವ ಕೆಲಸಗಳು ಇಂದಿಗೂ ನಡೀತಾನೆ ಇವೆ. ಆದರೆ ಭವಿಷ್ಯ ಎಂದಾಕ್ಷಣ ಸದ್ಯಕ್ಕೆ ನೆನಪಾಗೋದು ಕೋಡಿಮಠದ ಶ್ರೀಗಳು. ಈ ಸ್ವಾಮಿಗಳು ನುಡಿದಿರುವ ಭವಿಷ್ಯಗಳು ಬಹುತೇಕ ನಿಜವಾಗಿವೆ, ಆದರೆ ಕೆಲವು ಸುಳ್ಳಾಗಿವೆ ಕೂಡ. ಅವು ಯಾವುವು ಅಂತ ತೋರಿಸ್ತೀವಿ, ನೋಡಿ ಈ ವರದಿಯಲ್ಲಿ. ನಮ್ಮ ಜನರಿಗೆ ಭವಿಷ್ಯದ ಬಗ್ಗೆ ಕುತೂಹಲ ಜಾಸ್ತಿ. ರಾಶಿ ಭವಿಷ್ಯ ಹೇಗಿದೆ, ದಿನ ಭವಿಷ್ಯ ಹೇಗಿದೆ, ವಾರ ಭವಿಷ್ಯ ಹೇಗಿದೆ, ಈ ವರ್ಷ ತಮಗೆ ಒಳ್ಳೇದಾಗುತ್ತೋ ಕೆಟ್ಟದಾಗುತ್ತೋ ಅನ್ನೋದನ್ನ ತಿಳಿಯೋಕೆ ಸದಾ ಹಂಬಲಿಸ್ತಾರೆ. ಭವಿಷ್ಯ ಅಂದ್ರೆ ಅದು ಒಂದು ಹಿಂದೂ ಧಾರ್ಮಿಕ ಪಠ್ಯ. ಮುಂದಾಗುವ ಘಟನೆಗಳನ್ನ ಅದಕ್ಕೂ ಮೊದಲೇ ತಿಳಿಸುತ್ತೆ. ಭವಿಷ್ಯವನ್ನ ಈಗಲೇ ಗ್ರಹಿಸಿ ನುಡಿಯೋರು ಪರಿಣಿತರು, ವೃತ್ತಿಪರರು, ತಜ್ಞರು ಆಗಿರ್ತಾರೆ. ಕೆಲವರು ಹೇಳಿದ ಭವಿಷ್ಯ ನಿಜವಾಗಿದ್ದು ಇದೆ. ಸಿಎಂ ಕುರ್ಚಿಗೆ ಕುತ್ತು, ಜನರಿಗೆ ಕಾದಿದೆ ಆಪತ್ತು. ಕೋಡಿಮಠದಲ್ಲಿ ಶ್ರೀಗಳು ನುಡಿದಿದ್ದು ಏನು? ಭವಿಷ್ಯ ಹೇಳೋದ್ರಲ್ಲಿ ನಿಸ್ಸೀಮರಾಗಿರೋರು ಹಾರನಹಳ್ಳಿ ಕೋಡಿಮಠದ ಶ್ರೀ ಶಿವಾನಂದ ಶಿವಯೋಗಿ ರಾಜೇಂದ್ರ ಸ್ವಾಮೀಜಿ. ರಾಜ್ಯದ ರಾಜಕೀಯ, ಭದ್ರತೆ, ಸಾಮಾಜಿಕ ಏರಿಳಿತ, ಪ್ರಕೃತಿ ವಿಕೋಪಗಳ ಬಗ್ಗೆ ಆಗಾಗ ಭವಿಷ್ಯ ನುಡಿದು ಗಮನ ಸೆಳೆದಿದ್ದಾರೆ. ಕಲಿಯುಗದಲ್ಲಿ ದಿನಗಳು ಉರುಳುತ್ತಿದ್ದಂತೆ ಜನಸಾಮಾನ್ಯರಿಗೆ ದೇವರು, ದಿಂಡ್ರು, ಮಠಮಾನ್ಯ ಭವಿಷ್ಯದ ಮೇಲೆ ನಂಬಿಕೆಗಳು ಹೆಚ್ಚಾಗುತ್ತಾ ಸಾಕ್ತಿವೆ. ತಕ್ಷಣ ನೆನಪಾಗೋದು ಕೋಡಿಮಠದ ಶ್ರೀಗಳು. ಸಾಮಾನ್ಯವಾಗಿ 100ಕ್ಕೆ 100 ನಾನು ಹೇಳೋದು ಫೇಲ್ ಆಗಲ್ಲ. ನಾನು ಹೇಳೋದೇ ಇಲ್ಲ ಅಂತ ಟೈಮ್ನಲ್ಲಿ. ನಾನು ಪ್ರಕೃತಿ ಬಗ್ಗೆ ಹೇಳಿದೆ. ನಾನು ಉತ್ತರ ಕರ್ನಾಟಕದಲ್ಲಿ ಮಳೆ ಬರುತ್ತೆ, ಪ್ರವಾಹ ಬರುತ್ತೆ ಅಂತ ಹೇಳಿದೆ. ನಾನು ಆಮೇಲೆ ಹೇಳಿದ್ದೆ, ಪ್ರಾಣಿಗಳ ಬಗ್ಗೆ ಹೇಳಿದೆ. ಇನ್ನೂ ಶ್ರಾವಣದಲ್ಲಿ ಬರುತ್ತೆ ನೋಡ್ರಿ, ಇನ್ನೂ ಒಂದು ಮುಂದಿನ ತಿಂಗಳು ಐತಿ, ಮತ್ತು ಮಳೆ ಇದೆ, ಪ್ರವಾಹ ಶ್ರಾವಣ ಅದು ಆ ಥರ ಮತ್ತೆ ಹೆವಿ ಮಳೆ ಬರುತ್ತೆ. ಆಮೇಲೆ ಟೆರರಿಸ್ಟ್ ಭೀತಿ ಇದೆ ಅಂತ ಹೇಳಿದೆ ನಾನು. ಅದರಲ್ಲಿ ಇಲ್ಲೂ ಇದೆ, ಕರ್ನಾಟಕದಲ್ಲಿ ಬರ್ತದೆ ಟೆರರಿಸ್ಟ್ ಭೀತಿ ಇದೆ. ಹೌದಾ, ನಾನು ಹೇಳಿದ ಸಾಮಾನ್ಯ ಇದ್ದೀನಿ, ನೋಡ್ಕೊಳ್ಳಿ ಎಲ್ಲ, ಅದ್ರಾಗ ಯಾವ ಫೇಲ್ ಆಗಲ್ಲ. ಹೌದು ಇದೆ. ಕೋಡಿಮಠದ ಶ್ರೀಗಳು ಹೇಳಿದ್ದೇನು, ಆಗಿದ್ದೇನು, ನಿಜವಾಗಿದ್ದು ಯಾವುದು, ಸುಳ್ಳಾಗಿದ್ದು ಯಾವುದು? ದಕ್ಷಿಣ ಭಾರತದಲ್ಲಿ ಪ್ರಥಮ ಬಾರಿಗೆ ಬಿಜೆಪಿ ಅಧಿಕಾರಕ್ಕೆ ಬಂದ ನಂತರವಂತೂ ಭವಿಷ್ಯ ನುಡಿಯೋರಿಗೆ ಎಲ್ಲಿಲ್ಲದ ಡಿಮ್ಯಾಂಡ್. ಜಲಪ್ರಳಯ, ರಾಜಕೀಯ ಅಸ್ಥಿರತೆ, ಭೂಕಂಪ, ಸಾವು ನೋವು, ಹೀಗೆ 10 ಹಲವು ವಿಷಯಗಳ ಬಗ್ಗೆ ಇಂದಿಗೂ ಭವಿಷ್ಯ ಹೇಳ್ತಲೇ ಇದ್ದಾರೆ. ಈ ಭವಿಷ್ಯ ಎಂದಾಕ್ಷಣ ರಾಜ್ಯದ ಜನತೆಗೆ ಮುಂಚೂಣಿಯಲ್ಲಿ ಬರುವ ಮೊದಲ ಹೆಸರು ಅಂದ್ರೆ ಶ್ರೀ ಶಿವಾನಂದ ಶಿವಯೋಗಿ ರಾಜೇಂದ್ರ ಸ್ವಾಮೀಜಿ. ರಾಜಕೀಯ, ಸಾಮಾಜಿಕ ಏರಿಳಿತದ ಬಗ್ಗೆ ಅವರು ನುಡಿಯೋ ಭವಿಷ್ಯ ಹೆಚ್ಚಿನ ತೂಕದ್ದಾಗಿರುತ್ತೆ ಅಂತ ಜನ ನಂಬಿದ್ದಾರೆ. ಹಾಗಾದ್ರೆ ಕೋಡಿಮಠದ ಶ್ರೀಗಳು ಇದುವರೆಗೆ ನುಡಿದ ಭವಿಷ್ಯಗಳು ಯಾವುವು? ಅದರಲ್ಲಿ ಯಾವ ಘಟನೆಗಳು ಸಂಭವಿಸಿದ್ವು, ಯಾವ ಘಟನೆಗಳು ಸಂಭವಿಸಲಿಲ್ಲ ಅನ್ನೋದರ ಸಂಪೂರ್ಣ ಚಿತ್ರಣವನ್ನ ನಾವು ನಿಮ್ಮ ಮುಂದೆ ಇಡ್ತಿದ್ದೇವೆ. ಯಡಿಯೂರಪ್ಪನ ಸರ್ಕಾರ ಪತನದ ಭವಿಷ್ಯ. ಅಂದು ಶ್ರೀಗಳು ಏನ್ ನುಡಿದಿದ್ರು ಗೊತ್ತಾ? ಹೌದು, ನೀಚನಿಗೆ ದೊರೆತನ, ಹೇಡಿಗೆ ಹಿರಿತನ, ಅವಿವೇಕಿಗೆ ಮಠಾಧಿಪತಿ ಸ್ಥಾನ ಸಿಕ್ಕರೆ ನಾಡು ಹೇಗಿರುತ್ತೋ ನಮ್ಮ ನಾಡು ಕೂಡ ಹಾಗೇ ಇದೆ ಅಂತ ಯಡಿಯೂರಪ್ಪ ಸರ್ಕಾರ ಪತನವಾಗೋ ಮುನ್ಸೂಚನೆ ಕೊಟ್ಟಿದ್ರು. ಅದು ನಿಜ ಕೂಡ ಆಯ್ತು. ಆಗಾಗ ರಾಜಕೀಯದ ಬಗ್ಗೆ ಶ್ರೀಗಳು ಭವಿಷ್ಯ ನುಡಿಯುತ್ತಿರ್ತಾರೆ. ಪ್ರೆಸಿಡೆಂಟ್ರು ಬರೋ ಚಾನ್ಸಸ್ಸು ಇದೆ. ಮತ್ತು ಇನ್ನೊಬ್ಬ ಆಗಿ ಒಂದು 3-5-6 ತಿಂಗಳು ಕಷ್ಟ ಕಾಣುತ್ತೆ. ಇವೆರಡೇ ಇರೋದಲ್ಲಿ 5 ಆದರೆ ಮತ್ತೊಬ್ಬರು ಆದರೆ
5-6 ತಿಂಗಳು ಅಷ್ಟೇ. ಒಟ್ಟು ಫೆಬ್ರವರಿ ಮೇಲೆ ಮತ್ತೆ 11 ಎಂಡು 12 ಎಲೆಕ್ಷನ್ ಆಗೋ ಲಕ್ಷಣ ಭಾಳ ಇದೆ. ಏನು ಹೇಳೋಕ್ಕೂ ನಾನು ರಾಜಕೀಯ ಕಟ್ಕೊಂಡು ನನಗೆ ಏನಿರ್ತದೆ, ಅಸ್ಥಿರ ಇದೆ ಅಷ್ಟೇ. ರಾಜಕೀಯ ಅಸ್ಥಿರತೆ ಹಿಡಿದೆ. ಯಾವುದೇ ಪಕ್ಷ ಇರಲಿ, ಸೆಂಟ್ರಲ್ ಇರಲಿ, ಅಸ್ಥಿರತೆ ಇದೆ ರಾಜಕೀಯದಲ್ಲಿ. ಸ್ಥಿರತೆ ಕಷ್ಟ. ಎಲ್ಲಿವರೆಗೆ ಇದು ಮುಂದೆ 20ನೇ ಇಸ್ವಿವರೆಗೆ ಅಸ್ಥಿರ ಇರ್ತದೆ ಈ ಥರ. ಹಲವು ಬಾರಿ ಬಿಜೆಪಿ ಸರ್ಕಾರ ಪಾರಾಗಿದೆ. ಮುಂದಿನ ದಿನಗಳಲ್ಲಿ ಚುನಾವಣೆಯಾಗುವುದು ನಿಶ್ಚಿತ. ಇನ್ಮುಂದೆ ಯಾವುದೇ ರಾಜಕೀಯ ಪಕ್ಷಕ್ಕೆ ಸ್ಪಷ್ಟ ಬಹುಮತ ಸಿಗೋದಿಲ್ಲ. 2020ರವರೆಗೆ ರಾಜಕೀಯ ಅಸ್ಥಿರತೆ ಹಾಗೆ ಮುಂದುವರಿಯಲಿದೆ. ಬಿಜೆಪಿ ಸ್ಥಿರ ಸರ್ಕಾರ ನಡೆಸಲು ಸಾಧ್ಯವಿಲ್ಲ ಅಂತ ಹೇಳಿದ್ದು ಇದೇ ಶ್ರೀಗಳು. ಸದ್ಯ ರಾಜ್ಯ ರಾಜಕೀಯದಲ್ಲಿ ಏನಾಗುತ್ತೋ, ಯಾವತ್ತು ಸರ್ಕಾರ ಪತನವಾಗುತ್ತೋ ಏನೋ, ರಾಜಕೀಯ ಅಸ್ಥಿರತೆ ಹಾಗೆ ಮುಂದುವರೆದಿದೆ. ಈಗಾಗಲೇ ಕೆಜೆಪಿ ಸೇರಲು ಕೆಲ ಶಾಸಕರು, ಸಚಿವರು ರಾಜೀನಾಮೆ ನೀಡಿದ್ದಾರೆ. ಇನ್ನು ರಾಜಕೀಯ ಪಕ್ಷಗಳು ಚುನಾವಣೆಗೆ ಸಿದ್ಧತೆ ಮಾಡಿಕೊಳ್ತಿವೆ. ಜನರು ಮಾತ್ರ ಮೊದಲಿನಿಂದಲೂ ಈ ಬಿಜೆಪಿ ಸರ್ಕಾರದಿಂದ ಬೇಸತ್ತು ಹೋಗಿದ್ದಾರೆ. ದಿನ ಬೆಳಗಾದ್ರೆ ಅವರ ಮೇಲೆ ಇವರು ಹುಡುಗೋದು, ಭಿನ್ನಮತ ಬಂಡಾಯ ಕಾಮನ್ ಆಗ್ಬಿಟ್ಟಿದೆ. ಇದೇ ರೀತಿ ಈ ಹಿಂದೆ ಕೂಡ ಶ್ರೀಗಳು ಸಾಕಷ್ಟು ಭವಿಷ್ಯಗಳನ್ನ ನುಡಿದಿದ್ರು. ಅವು ಏನು ಅಂತ ನೋಡೋಣ ಬನ್ನಿ. ಏಪ್ರಿಲ್ 11, 2011. ಸ್ಥಳ ರಾಯಚೂರು. ಪ್ರಪಂಚದಲ್ಲಿ ವಾಯು ಪ್ರಳಯವಾಗುತ್ತದೆ. ನಮ್ಮ ರಾಜ್ಯದಲ್ಲಿ ರಾಜಕೀಯ ಅಸ್ಥಿರತೆ ಯಥಾ ರೀತಿ ಮುಂದುವರಿಯಲಿದೆ. ದೈವತ್ವಕ್ಕೀಡಾದ ಧಾರ್ಮಿಕ ಗುರುವೊಬ್ಬರು ಅಸ್ತಂಗತರಾಗಲಿದ್ದಾರೆ. ಅವರ ಸಾವಿನಿಂದ ಜನರು ಅಪಾರ ನೋವಿಗೆ ಈಡಾಗಲಿದ್ದಾರೆ ಅಂತ ಕೋಡಿ ಶ್ರೀಗಳು ಏಪ್ರಿಲ್ 11, 2011ರಂದು ರಾಯಚೂರಿನಲ್ಲಿ ಭವಿಷ್ಯ ನುಡಿದಿದ್ರು. ಅಂತೆಯೇ ಏಪ್ರಿಲ್ 24ರಂದು ಆಂಧ್ರದ ಪುಟ್ಟಪರ್ತಿಯಲ್ಲಿ ಸತ್ಯಸಾಯಿ ಬಾಬಾ ನಿಧನ ಹೊಂದಿದ್ರು. ಸತ್ಯಸಾಯಿ ಬಾಬಾ ಸಾಮಾನ್ಯ ಕುಟುಂಬದಲ್ಲಿ ಹುಟ್ಟಿ ದೇವರ ಅವತಾರವೆಂಬಂತೆ ಮಿಂಚಿದ ವ್ಯಕ್ತಿ. ಸ್ವಯಂ ಘೋಷಿತ ದೇವಮಾನವ, ಧಾರ್ಮಿಕ ಗುರು. ಪುಟ್ಟಪರ್ತಿಯಲ್ಲಿ ನೆಲೆಸಿ ಪವಾಡಗಳ ಮೂಲಕ ಭಕ್ತರ ಗಮನ ಸೆಳೆದಿದ್ದ ಬಾಬಾ. ಸತ್ಯಸಾಯಿಯ ದರ್ಶನಕ್ಕಾಗಿ ಲಕ್ಷಾಂತರ ಭಕ್ತರು ಬರ್ತಾ ಇದ್ರು. ಅಂದು ಇವರ ಸಾವಿನಿಂದ ಅಪಾರ ಭಕ್ತ ಸಮೂಹ ದುಃಖದಲ್ಲಿ ಮುಳುಗಿತ್ತು. ಡಿಸೆಂಬರ್ 21ಕ್ಕೆ ಏನೂ ಆಗಲ್ಲ. ಪ್ರಳಯದ ಬಗ್ಗೆ ಕೋಡಿ ಮಠದ ಶ್ರೀಗಳು ಏನ್ ಹೇಳಿದ್ರು? ಪ್ರಳಯ ಪ್ರಳಯ ಪ್ರಳಯ, ಎಲ್ಲಿ ನೋಡಿದ್ರು ಎಲ್ಲಿ ಕೇಳಿದ್ರು ಆಗ ಅದರದ್ದೇ ಮಾತು. ಇನ್ನೇನು ಕೊನೆ ದಿನ ಬಂದೇ ಬಿಡ್ತು. ಎಲ್ಲವೂ ಮಾನವನ ಕಣ್ಮುಂದೆ ಮುಗಿದು ಹೋಗುತ್ತೆ. ಈಗಲೇ ವಿಶ್ವದ ವಿನಾಶ ಶುರುವಾಗಿದೆ. ಭೂಮಿ ಬಾಯಿ ಬಿಡುತ್ತೆ. ಅವತ್ತು ನರಮಾನವನ ಆಟ ನಡೆಯೋದಿಲ್ಲ. ಪ್ರಾಣ ಉಳಿಸಿಕೊಳ್ಳಲು ಮನುಷ್ಯ ಹೆಣಗಾಡ್ತಾನೆ. ಪ್ರಳಯ ಆಗಿಯೇ ತೀರುತ್ತೆ. ಮಾನವನ ಅತಿಯಾದ ಆಸೆ ವಿಶ್ವದ ವಿನಾಶಕ್ಕೆ ಕಾರಣವಾಗಿದೆ ಅಂತ ಕೆಲವರು ವಾದ ಮಂಡಿಸಿದ್ರು. ಆಗಸ್ಟ್ 22, 2012. ಸ್ಥಳ ರಬಕವಿ, ಬಾಗಲಕೋಟೆ. ಈ ಹಿಂದೆಯೂ ಪ್ರಳಯ ಆಗುತ್ತೆ ಅಂತ ಅದೆಷ್ಟೋ ಜನರು ಭವಿಷ್ಯ ನುಡಿದಿದ್ರು. ಅವು ಸುಳ್ಳಾಗಿದ್ವು. ಆ ರೀತಿ ಹೇಳಿದವರೇ ಸಾವನ್ನಪ್ಪಿದ್ದಾರೆ. ಆ ಜಗತ್ತು ಮಾತ್ರ ಹಾಗೇ ಇದೆ. ಕೋಡಿ ಶ್ರೀಗಳು ಕೂಡ ಆಗಸ್ಟ್ 22, 2012ರಲ್ಲೇ ಡಿಸೆಂಬರ್ 21ರಂದು ಏನೂ ಆಗೋದಿಲ್ಲ, ಪ್ರಳಯ ಸಂಭವಿಸುತ್ತೆ ಅನ್ನೋದೆಲ್ಲ ಶುದ್ಧ ಸುಳ್ಳು. ಈ ಬಗ್ಗೆ ಜನರು ಭಯ ಬೀಳುವ ಅವಶ್ಯಕತೆ ಇಲ್ಲ. ಅಂಥದ್ದೇನೂ ಆಗೋದಿಲ್ಲ, ನೀವು ನಿಶ್ಚಿಂತೆಯಿಂದ ಇರಿ ಅಂತ ಅಭಯ ನೀಡಿದ್ದು ಇದೇ ಶ್ರೀಗಳು. ಇನ್ನಷ್ಟು ಭವಿಷ್ಯಗಳನ್ನು ಕೋಡಿ ಮಠದ ಶ್ರೀಗಳು ನುಡಿದಿದ್ರು. ಅವು ಯಾವುವು ತಿಳಿಯೋಣ ಚಿಕ್ಕದೊಂದು ಬ್ರೇಕ್ನ ನಂತರ.